ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ಈಗ ಬಜೆಟ್ ಅಂದಾಗ ಸಿದ್ದರಾಮಯ್ಯನವರು ಕಳೆಸತಿ ಬಜೆಟನ್ನು ಮಂಡಿಸಿರೋದನ್ನೇ ನೆನಪಿಸ್ಕೊಳ್ಳೋದಾದ್ರೆ ಈಗ ತಂತ್ರಜ್ಞಾನ ಎಷ್ಟೋ ಮುಂದುವರೆದಿದೆ, ಅದನ್ನು ಬಳಕೆ ಮಾಡ್ಕೋಬೋದಲ್ಲ ಅನ್ನುವಂಥ ಸಹಜ ಪ್ರಶ್ನೆ ಜನಸಾಮಾನ್ಯರಲ್ಲಿರುತ್ತೆ. ಈಗ ಹೆಂಗೂ ಪುಸ್ತಕ ಪ್ರಿಂಟ್ ಆಗುತ್ತೆ, ಯಾಕೆ ಸುದೀರ್ಘವಾಗಿ ಓದಬೇಕು, ಆಮೇಲೆ ನಿಂತುಕೊಂಡೇ ಓದ್ತಾರಲ್ಲ, ಇದ್ರ ಮಹತ್ವ ತಿಳಿಸ್ಕೊಡ್ಬೋದಾ? Madam, it is the responsibility of the finance minister to read each and every sentence. 2 ಗಂಟೆ ನಡೀತಾ ಇದೆ. 2 ಗಂಟೆ ಇರೋದು ಕೆಲವು ಸರಿ 3 ಗಂಟೆನೇ ಇದೆ. ಹೌದು. ಇತ್ತೀಚಿನ ಏನಾಗಿದೆ, ಈ ಸುದೀರ್ಘವಾಗಿ ಬರೀ ಅಧಿಕಾರಿಗಳು ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಕತೆ ಬರ್ದಂಗೆ ಬರೀತಾರೆ. ಮೇಡಮ್, ಆಫೀಸರ್ಸ್, ಲ್ಯಾಕ್ ಆಫ್ ಆಫೀಸರ್ಸ್, ನಾಲೆಡ್ಜ್ ಲ್ಯಾಕ್ ಆಫ್ ನಾಲೆಡ್ಜ್ ಬೈ ಆಫೀಸರ್ಸ್. ಈಗ ಶಿಕ್ಷಣ ಇಲಾಖೆ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ಅಥವಾ ಮಹಿಳಾ ಮತ್ತು ಮಕ್ಕಳ ತೊಗೊಳ್ಳಿ, ನೀವು ಇಷ್ಟೇ ಸಿಂಪಲ್ ಅದು ಮೇಡಮ್. ಮಹಿಳೆಯರು ಎಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ, ಕಡು ಬಡವರು ಎಷ್ಟು ಜನ ಇದ್ದಾರೆ, ಏನೇನು ಕಾರ್ಯಕ್ರಮ ಮಾಡ್ತೀವಿ, ಎ ಪಿ ಎಲ್ಗೆ ಬಿ ಪಿ ಎಲ್, ಅಷ್ಟು ಕನ್ಫೈನ್ ಮಾಡಬೇಕು. ಅದು ಬಿಟ್ಬಿಟ್ಟು ಏನು ಮಾಡ್ತಾರೆ, ಕತೆ ಬರ್ದಂಗೆ ಅವ್ರಿಗೆ ಶುರು ಮಾಡಿಬಿಡ್ತಾರೆ. ಇದು ಓದೋಕ್ಕೆ ಇವ್ರಿಗೆ ಗಂಟೆಗಟ್ಟಲೆ ಆಗ್ಬಿಡುತ್ತೆ. ಹಳೆ ಕಾಲದ ಬಡ್ಜೆಟ್ ನೋಡಿ, ನನ್ನ ಹತ್ರ ತೋರಿಸಿ ನಿಮಗೆ, 50 ಪೇಜು 60 ಪೇಜ್ 100 ಪೇಜ್ ಎಲ್ಲೂ ಹೋಗೇ ಇಲ್ಲ. ಎಷ್ಟು ಸಿಂಪಲ್ ಬಡ್ಜೆಟ್ಟು, ಅರ್ಥಗರ್ಭಿತವಾಗಿರ್ತಾ ಇತ್ತು, ಓದ್ತಾ ಇದ್ರು, ಚರ್ಚೆನೂ ಹಾಗೆ ನಡೀತಾ ಇತ್ತು. ಅವಾಗ ಕಟ್ ಮೋಷನ್ನು ತರ್ತಾ ಇದ್ವಿ. ಕಟ್ ಮೋಷನ್ ಅಂತ ಹೇಳಿದ್ನಲ್ಲ, ಭಾಳ ಇಂಪಾರ್ಟೆಂಟ್ ಇದು. ಈಗ 30 ವರ್ಷದಿಂದ ಒಂದು ಕಟ್ ಮೋಷನ್ ಬಂದಿಲ್ಲ, ಯಾಕೆಂದರೆ ಯಾರು ಗೊತ್ತಿಲ್ಲ, ಸಭಾಧ್ಯಕ್ಷರು ಗೊತ್ತಿಲ್ಲ ನನಗೆ. ಕೋತಾ ಪ್ರಸ್ತಾವನೆ ಅಂತೀವಿ, ಎಕಾನಮಿ ಕಟ್ ಅಂತೀವಿ, ₹1 ಕಟ್ ಅಂತೀವಿ, ಈ ಥರ 3 ಥರ ಇರುತ್ತೆ. ಅದನ್ನು ನೋಟಿಸ್ ಕೊಟ್ಟು ಹಿಂದಿನ ದಿನ ಚರ್ಚೆ ಮಾಡೋಕ್ಕೆ ಮುಂಚೆ ಕೊಡ್ತೀವಿ. ಆವಾಗ ಸರ್ಕಾರ ಒಪ್ಪಬೋದು, ಚರ್ಚೆ ಆಗ್ಬೋದು, ಅಥವಾ ಹಿಂದಕ್ಕೆ ತೊಗೋಬೋದು, ಅದು ಸ್ಪಂದಿಸಬೋದು. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕಟ್ ಮೋಷನ್ ಅನ್ನೋದನ್ನು ಕೋತಾ ಪ್ರಸ್ತಾವ ಅಂತೀವಿ. ನೀವು ಇದಕ್ಕೆ 50,000 ಕೋಟಿ ನಿಗದಿ ಮಾಡಿದ್ದೀರಾ, ಇದು ನಿರರ್ಥಕ, ಕಳೆದ ಸಾಲ ಇಷ್ಟು ಮಾಡಿದ್ರಿ, ಅದು ಆದಾಯ ಏನೂ ಇಲ್ಲ, ಸೋರ್ಸು ಇಲ್ಲ, ಯಾಕೆ ಮಾಡಿದ್ದೀರಾ, ಇದು ವಾಪಸ್ ತಗೊಳ್ಳಿ ಅಂತ ತಿದ್ದುಪಡಿ ಕೊಡ್ಬೋದು. ಅಂದರೆ ದೇ ಶುಡ್ ರೀಡ್ ನಾಟ್ ಓನ್ಲಿ ದ ಬಡ್ಜೆಟ್ ಸ್ಪೀಚ್. ಒಂದೊಂದು ಪುಸ್ತಕ ಕೊಡ್ತೀವಿ, ವಾರ್ಷಿಕ ವರದಿ ಅಂತ, ಒಂದೊಂದು ಇಲಾಖೆದು ಒಂದೊಂದು ವರದಿ, ಆಯಿತಾ, ಅಕೌಂಟ್ಸ್ ಕೊಡ್ತೀವಿ, ವರದಿ ಕೊಡ್ತೀವಿ, ಪ್ಲಸ್ ಬಡ್ಜೆಟ್ ಹಾಕಿ ಅದಷ್ಟು ಓದ್ಕೊಂಬಂದು ಚರ್ಚೆ ಆಗಬೇಕು. ಅದಕ್ಕೆ 27 ದಿನ ನಾವು ಇಟ್ಟಿರೋದು. ಯಾರು ಏನು ಓದಲ್ಲ, ಚರ್ಚೆನೂ ಆಗಲ್ಲ, ಏನೋ ಒಂದಷ್ಟು ಮಾತಾಡ್ತಾರೆ, ಹೋಗ್ತಾರೆ ಅಷ್ಟೇ. ಇಷ್ಟು ತನಕ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸರ್, ನನಗೆ ಬಂದ ಕುತೂಹಲದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಎಲ್ಲ ನಿಯಮಗಳು ಶಾಸಕರಿಗೆ ಗೊತ್ತಾ, ಅವ್ರಿಗೇನಾದ್ರು ತರಬೇತಿ ಇದೆಯಾ, ತರಬೇತಿ ಕೊಟ್ಟರು ಎಷ್ಟು ದಿವಸ, ಕೊಟ್ಟಿರೋ ತರಬೇತಿಯಲ್ಲಿ ಅವರೆಲ್ಲರೂ ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ? ಮೇಡಮ್, ಕೆಲವರು ಸೀನಿಯರ್ಸ್ ಇದ್ದಾರೆ, ಗೊತ್ತಿರೋರು ಇದ್ದಾರೆ, ಕೆಲವರು ಜೂನಿಯರ್ಸ್ ಇದ್ದಾರೆ, ನಾಲೆಡ್ಜ್ ಇರೋರು ಇದ್ದಾರೆ. ಆದರೆ ಎಲ್ಲರಿಗೂ ತರಬೇತಿ ಕೊಡೋ ಜವಾಬ್ದಾರಿ ಸಭಾಧ್ಯಕ್ಷರು. ಸದನ ಯಾವಾಗ ದಾರಿ ತಪ್ತಾ ಇದೆ ಅಂದಾಗ ನಾವು ಈಗ ಪಾರ್ಲಿಮೆಂಟಲ್ಲಿ ಬ್ಯೂರೋ ಆಫ್ ಪಾರ್ಲಿಮೆಂಟರಿ ಸ್ಟಡೀಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಇಟ್ಟಿದ್ದಾರೆ. ಎಲ್ಲ MLAಗಳಿಗೆ, ಮಿನಿಸ್ಟ್ರಿಗಳಿಗೆ, IAS ಆಫೀಸರ್ಸ್ಗೆಲ್ಲ ಟ್ರೈನಿಂಗ್ ಕೊಡ್ತಾರೆ ವಾರಗಟ್ಟಲೆ. ನಾವು ಯಾವುದೋ ಒಂದು ಹೋಗಿದೆ, 3 ತಿಂಗಳು ಟ್ರೈನಿಂಗ್ ಕೊಟ್ಟರು ನನಗೆ ಒಂದು ವಿಷಯಕ್ಕೆ. ಕೆಲವು ವಿಷಯ ನಿಮಗೆ ಕಮಿಟಿ ಸಿಸ್ಟಮ್ ಮೋಸ್ಟ್ ಇಂಪಾರ್ಟೆಂಟು. ನಿಮ್ಗೆ ಹೇಳೋದು ಮರ್ತೋಯ್ತು. ಈಗ ಪಬ್ಲಿಕ್ ಅಕೌಂಟ್ಸ್ ಮಾಡಿ, ಎಸ್ಟಿಮೇಟ್ಸ್ ಕಮಿಟಿ ಈ ಥರ ಇದೆ. ಥ್ರೂಔಟ್ ದಿ ಇಯರ್ ಕೆಲಸ ಮಾಡೋದು ಕಮಿಟಿಗಳು, ಸದನದಲ್ಲಿ ಕೆಲಸ ಆಗಲ್ಲ. ಈ ಕಮಿಟಿ ಸಿಸ್ಟಮ್ ಅಂದರೆ ಏನು ಅಂತ ಹೇಳಿದ್ರೆ, ಸದನ ಇಲ್ಲದೇ ಇದ್ದಾಗ ಈ IAS ಆಫೀಸರ್ಸ್ನೆಲ್ಲ ಕರೆದು ಜನಗಳ ಕಷ್ಟ ಕಾರ್ಪಣ್ಯ ಮಾಡಿ ಡಿಸ್ಕಷನ್ ಮಾಡಿ ಅಕ್ರಾಸ್ ದಿ ಟೇಬಲ್. ಅವಾಗ ಇಂಥ ತಪ್ಪು ಮಾಡಿದೆ, ಇಂಥ ನಾಳೆ ತಂದ್ಕೊಡಿ ಇದು ಅಂತ ಹೇಳಿ ಚರ್ಚೆ ಮಾಡ್ತಾರೆ. ವಾರಕ್ಕೊಂದು ಮೀಟಿಂಗ್ ನಡೆಯುತ್ತೆ. ಆಗ ಯು ವಿಲ್ ಕಮ್ ಟು ದಿ ಎಕ್ಸಾಕ್ಟ್ ಪೊಸಿಷನ್. ಇಲ್ಲಿ ಟೈಮ್ ಇರಲ್ಲ, ಒಂದು ಹಾರಿಕೆ ಉತ್ತರ ಮಾಡಿ ಧರಣಿ ಮಾಡಿ ಹೋಗ್ಬಿಡ್ತಾರೆ. ಅಲ್ಲೇ ನಿಮ್ಗೆ ಮಾಡೋಕ್ಕಾಗಲ್ಲ. IAS ಆಫೀಸರ್ ಮಸ್ಟ್ ಕಮ್, ಡೈರೆಕ್ಟರ್ ಮಸ್ಟ್ ಕಮ್, ಇದೆಂಥ ತಪ್ಪು ಮಾಡಿದ್ದೀರಾ, ಇದು ಇದಾಗಿದೆ ಅಂತೇಳಿ ಎತ್ತಿ ಹಿಡಿತಾರೆ. ಅವ್ರಿಗೆ ಭಯ ಬರುತ್ತೆ ಅವ್ರಿಗೆ, IAS ಆಫೀಸರ್ಗೆ. ಆಮೇಲೆ ಒಂದು ರೆಕಮೆಂಡೇಶನ್ ಕೊಡ್ತಾರೆ. ರಿಪೋರ್ಟ್ ಈಸ್ ನಾಟ್ ಈಸ್ ಓನ್ಲಿ ರೆಕಮೆಂಡೆಡ್, ಬಟ್ ಅವ್ರಿಗೆ ಭಯ ಬರುತ್ತೆ. ಕೇಳೋರು ಇದಾರಲ್ಲಪ್ಪ ನಮಗೆ, ಅದಕ್ಕೋಸ್ಕರ ಈ ಕಮಿಟಿಗಳಿರೋದು. ಸುಮಾರು 15-16 ಕಮಿಟಿ ಇದೆ. ವೆಲ್ಫೇರ್ ಕಮಿಟೀಸ್ ಇದೆ, ಫೈನಾನ್ಷಿಯಲ್ ಕಮಿಟೀಸ್ ಇದೆ, ಈ ಥರ ಎಲ್ಲ ಇದೆ. ಅದು ಥ್ರೂಔಟ್ ಇಯರ್ ನಡೆಯುತ್ತೆ. ಅಲ್ಲಿ ನಾವು ಇದೆಲ್ಲ ಟ್ರೈನಿಂಗ್ ಅವ್ರು ಕೊಡಬೇಕು. ಸಭಾಧ್ಯಕ್ಷರಾದವರು ಹಿಂದೆ ಬಣಕಾರ್ ಅವರು ಕೊಟ್ಟಿದ್ದಾರೆ. BJ ಬಣಕಾರ್ ಇದ್ದಾಗ ಒಳ್ಳೆ ಟ್ರೈನಿಂಗ್ ಕೊಡು. ಆಮೇಲೆ ಇದು ಕೊಡ್ತಿರಲ್ಲ, ಅವರು ಸೈನ್ ಮಾಡಕ್ಕೆ ಬಿಡ್ತಿರಲಿಲ್ಲ. ಯಾರು ಬಂದು ಕೂತ್ಕೊಂಡು ಚರ್ಚೆ ಮಾಡಿ ಹೋಗ್ತಾರೆ, ಅವ್ರಿಗೆ ಊಟ ತಿಂಡಿ ಕೊಡೋದು, ಆಮೇಲೆ TADA ಕೊಡೋರು. ಇಲ್ಲ ಕೊಡಬೇಡ್ರಿ ಅನ್ನೋರು ಅವ್ರು, ಯಾರು ಬಣಕಾರ್ ಅನ್ನೋ ಇದ್ರಲ್ಲ ಅವರು. ಸೊ ಆ ಉದ್ದೇಶ, ನೀವು ಅಲ್ಲಿಂದ ನೀವು ಬರ್ತೀರಾ, ನಿಮಗೆ ಲಕ್ಷಗಟ್ಟಲೆ ದುಡ್ಡು ಖರ್ಚಾಗುತ್ತೆ, ನೀವು ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸ್ಬೇಕು. ಸುಮ್ಮನೆ ಹಾಕ್ಬಿಟ್ಟು ಸೈನ್ ಹಾಕ್ಬಿಟ್ಟು ಅಲ್ಲೆಲ್ಲ 3rd ಫ್ಲೋರ್ ಓಡಾಡ್ಕೊಂಡಿರೋದು, ಟ್ರಾನ್ಸ್ಫರು ಇದು ಮಾಡಿಸ್ಕೊಂಡು ಕೂರ್ತಿರ್ತಿಲ್ಲ ಅಂಥೇಳಿ ಮಾಡೋರು. ಅದಕ್ಕೋಸ್ಕರವೇ ಸಭಾಧ್ಯಕ್ಷರಾದವರು
ಇದೆಲ್ಲವನ್ನು ಮಾನಿಟರ್ ಮಾಡಬೇಕು. ಸೂಪರ್ವೈಸರ್ ಅವ್ರಿಗೆ ಗೈಡ್ ಮಾಡೋದು ಕಾರ್ಯದರ್ಶಿ.